ವೀಕ್ಷಕರೇ, ದೇಶದ ಸಮಸ್ತ ಹಿಂದೂಗಳು ಇಷ್ಟು ಕಾಲ ಕಾದು ಕುಳಿತಿದ್ದಂತ ಆ ಅಮೃತ ಗಳಿಗೆಯ ಮಹೋತ್ಸವ ಮೊನ್ನೆ ಅಂದ್ರೆ ಜನವರಿ 22ರಂದು ಅಯೋಧ್ಯೆಯಲ್ಲಿ ಅದ್ದೂರಿಯಾಗಿ ನೆರವೇರಿದೆ. ಅಯೋಧ್ಯೆಯಲ್ಲಿ ಬಾಲರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯ ಉತ್ಸವ ಯಾವುದೇ ಕೆಡಕಿಲ್ಲದೆ ಸಾಂಗವಾಗಿ ನೆರವೇರಿದೆ. ಈ ದೃಶ್ಯ ವೈಭವಕ್ಕೆ ಅಸಂಖ್ಯಾತ ಜನ ಸಾಕ್ಷಿಯಾಗಿದ್ದಾರೆ. ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯನ್ನು ನೋಡಿ ಕಣ್ತುಂಬಿಸಿಕೊಂಡಿದ್ದಾರೆ. ದೇಶ ಹಾಗೂ ವಿಶ್ವದ ಎಲ್ಲಾ ಕಡೆ ಜನ ಅಯೋಧ್ಯೆಯಲ್ಲಿ ನಡೆದಂತ ಆ ಉತ್ಸವವನ್ನು ನೋಡಿ ಧನ್ಯರಾಗಿದ್ದಾರೆ. ಈ ಒಂದು ಸಂಭ್ರಮವನ್ನು ಅನೇಕರು ಮನೆಯಿಂದನೇ ಆಚರಿಸಿ ಸಂಭ್ರಮಿಸಿದ್ದಾರೆ. ಸೋಮವಾರದ ದಿನ ದೇಶದ ಲಕ್ಷಾಂತರ ಊರುಗಳಲ್ಲಿ ರಾಮನಾಮದ ದುಂದುಬಿ ದನಿ ಮಾಡಿದೆ. ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಜೈ ಶ್ರೀರಾಮ್ ಎಂಬ ಘೋಷವಾಕ್ಯಗಳು ಮುಳುಗಿವೆ. ಎಷ್ಟೋ ಕಡೆ ರಾಮ ಭಕ್ತರಿಂದ ಅನ್ನದಾಸೋಹ ಹಾಗೂ ಪಾನಕದ ಉಚಿತ ದಾನ ಕಾರ್ಯಗಳು ನಡೆದಿವೆ. ಆದರೆ ಇಲ್ಲಿ ಈ ಒಂದು ಮಹೋತ್ಸವವನ್ನ ಪ್ರಾಣ ಪ್ರತಿಷ್ಠಾಪನೆ ಅಂತ ಯಾಕೆ ಕರೀತಾರೆ? ರಾಮನ ಬಾಲಮೂರ್ತಿಯನ್ನೇ ಯಾಕೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು? ಈ ಒಂದು ವಿಗ್ರಹವನ್ನ ರಾಮಮೂರ್ತಿ ಅನ್ನುವ ಬದಲು ರಾಮಲಲ್ಲಾ ಅಂತ ಯಾಕೆ ಎಲ್ಲಾ ಕಡೆ ಕರೀತಾರೆ? ಇದಕ್ಕೆ ಕಾರಣ ಏನು? ಈ ಪ್ರತಿಷ್ಠಾಪನಾ ಕಾರ್ಯಕ್ಕೆ ಜನವರಿ 22ನೇ ತಾರೀಕನ್ನೇ ಯಾಕಾಗಿ ಆರಿಸಿದ್ರು? ಆ ದಿನದ ಮಹತ್ವಾದರೂ ಏನು? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ಇರುವಂತಹ ಸ್ವಾರಸ್ಯಕರ ಸಂಗತಿಗಳನ್ನ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಜನವರಿ 22ನೇ ತಾರೀಕು ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಸಕಲ ಗಣ್ಯರ ಸಮಾಗಮದ ನಡುವೆ ಶಾಸ್ತ್ರೋಕ್ತವಾಗಿ ಮಧ್ಯಾಹ್ನ 12:20ರಿಂದ 12:30 ನಡುವೆ ನೆರವೇರಿತು. ನಮ್ಮಲ್ಲಿ ಯಾವುದೇ ಶುಭ ಕಾರ್ಯ ನಡೆಯುವಂತ ಮುನ್ನ ಸರಿಯಾದ ನಕ್ಷತ್ರ, ಗ್ರಹಗತಿ, ತಿಥಿ ಹಾಗೂ ಒಳ್ಳೆಯ ಮುಹೂರ್ತವನ್ನು ನೋಡಿ ಮುಂದುವರಿಯೋದು ನಮ್ಮಲ್ಲಿ ಅನುಚಾನವಾಗಿ ನಡೆದುಬಂದಂತಹ ಪದ್ಧತಿ. ವೀಕ್ಷಕರೇ, ಈ ಜನವರಿ 22ರಂದು ಪುಷ್ಪ ಮಾಸ ಬರುತ್ತೆ. ಅಂದ್ರೆ ಅದನ್ನ ಶೂನ್ಯ ಮಾಸ ಅಂತಲೂ ಕೂಡ ಕರೀತಾರೆ. ಈ ಶೂನ್ಯ ಮಾಸದಲ್ಲಿ ಸಾಮಾನ್ಯವಾಗಿ ಯಾವುದೇ ಶುಭ ಕಾರ್ಯವನ್ನ ಮಾಡಲ್ಲ ಅಂತ ಹಲವರು ನಂಬ್ತಾರೆ. ಆದ್ರೆ ಇದು ಸಂಪೂರ್ಣ ನಿಜ ಅಲ್ಲ. ರಾಮಾಯಣದ ಪ್ರಕಾರ ರಾಮ ಜನಿಸಿದ್ದು ಅಭಿಜಿತ್ ಮುಹೂರ್ತದಲ್ಲಿ. ಈ ಮುಹೂರ್ತ ಜನವರಿ 22ರಂದು ಬೆಳಗ್ಗೆ 11:51ರಿಂದ 12:24ರವರೆಗೂ ಇದೆ. ಹೀಗಾಗಿ ಆ ದಿನವನ್ನೇ ಆತನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಗೆ ಆರಿಸಿಕೊಳ್ಳಾಯಿತು. ಹಾಗೂ ಪುರಾಣಗಳಲ್ಲಿ ಆ ದಿನದ ಈ ಒಂದು ಸಮಯದಲ್ಲಿಯೇ ಶಿವ ತ್ರಿಪುರಾಸುರನೆಂಬ ರಾಕ್ಷಸನನ್ನ ಕೊಂದಿದ್ದು. ಹೀಗಾಗಿ ಈ ಗಳಿಗೆಯನ್ನ ಸದಾ ವಿಜಯ ತರುವಂತ ಸಂಕೇತ ಅಂತ ಭಾವಿಸಲಾಗುತ್ತೆ. ಶತ್ರು ಸಂಹಾರದ ಆ ದಿನ ಯಶಸ್ವಿ ದಿನ ಅಂತ ನಮ್ಮಲ್ಲಿ ನಂಬಿಕೆ ಇದೆ. ಇನ್ನು ಎರಡನೇ ಕಾರಣ, ಆ ದಿನ ಬರುವಂತ ಮೃಗಶಿರ ಲಗ್ನ. ಇದು ಜನವರಿ 22ರ ಬೆಳಗ್ಗೆ 3:53ರಿಂದ ಜನವರಿ 24ರ ಬೆಳಗ್ಗೆ 4:58ರವರೆಗೂ ಇರುತ್ತೆ. ನಮ್ಮ ಪುರಾಣಗಳ ಪ್ರಕಾರ ಈ ಒಂದು ಸಮಯ ತುಂಬಾ ಪವಿತ್ರ ಅಂತ ನಂಬಿಕೆ ಇದೆ. ಹೀಗಾಗಿ ಆ ದಿನವನ್ನ ರಾಮಲಲ್ಲನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಗೆ ಆರಿಸಲಾಯಿತು. ಅದಲ್ಲದೆ ಜನವರಿ 22ರಂದು ಮಧ್ಯಾಹ್ನ 12:29ರಿಂದ 12:30 ಹಾಗೂ 32 ಸೆಕೆಂಡ್ಗಳ ಅವಧಿಯ ನಡುವೆ ಈ ಪ್ರತಿಷ್ಠಾಪನೆ ಕಾರ್ಯ ನಡೆದಿದೆ. ಈ ಒಂದು ಸಮಯದ ನಡುವೆ ವಿಗ್ರಹವನ್ನು ಕೂರಿಸಿದ್ರೆ ಅದು ಬಹಳ ಶ್ರೇಷ್ಠಕರ. ಅದರಿಂದ ದೇಶದ ಹೆಸರು ಬೆಳಗುತ್ತೆ ಅಂತ ನಂಬಲಾಗಿದೆ. ಇನ್ನು ಈ ಪ್ರಾಣ ಪ್ರತಿಷ್ಠಾಪನೆ ಯಾಕೆ ನಡೆಯಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಯಾವುದೇ ದೇವರ ವಿಗ್ರಹಕ್ಕೆ ಮಹತ್ವದ ಸ್ಥಾನ ಇದೆ. ಅದನ್ನ ಕಳೆದ ಮೊದಲಲ್ಲಿ ಅದನ್ನ ಕೂರಿಸುವ ಪ್ರಕ್ರಿಯೆಗೆ ಪ್ರಾಣ ಪ್ರತಿಷ್ಠಾಪನೆ ಅಂತ ಕರೆಯಲಾಗುತ್ತೆ. ಯಾವುದೇ ವಿಗ್ರಹವನ್ನ ಕಳೆದ ಬಳಿಕ ಅದು ಕೇವಲ ಕಲ್ಲು. ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ನಂತರ ಅಷ್ಟೇ ಅದಕ್ಕೆ ದೈವಬಲ ಬರುತ್ತೆ. ಇಲ್ಲವಾದಲ್ಲಿ ಅದು ಪೂಜೆಗೆ ಅನರ್ಹ. ಈ ರೀತಿ ಆ ವಿಗ್ರಹದ ಕಲ್ಲಿಗೆ ದೈವತ್ವದ ಕಳೆ ಹಾಗೂ ಶಕ್ತಿ ಬರಲಿಂತ ಸಲ್ಲಿಸುವಂತ ಪೂಜಾ ವಿಧಿನೇ ಪ್ರಾಣ ಪ್ರತಿಷ್ಠಾಪನೆ. ಈ ಅಯೋಧ್ಯೆಯ ರಾಮ ಮಂದಿರಕ್ಕೆ ಒಟ್ಟು 3 ರಾಮನ ವಿಗ್ರಹಗಳನ್ನ ರಚಿಸಲಾಗಿದೆ. ಅದರಲ್ಲಿ ಒಂದು ಬಾಲರಾಮನ ವಿಗ್ರಹವಾಗಿದ್ದು ಇದನ್ನ ಗರ್ಭಗುಡಿಗಾಗಿ ರಚಿಸಿದ್ದಾರೆ. ಬಿಳಿ ಹಾಗೂ ನುಣುಪಾದ ಶಿಲೆಯಲ್ಲಿ ಮಾಡಿದಂತ ಈ ಬಾಲರಾಮನ ವಿಗ್ರಹ ನೋಡೋದಕ್ಕೆ ಅತ್ಯಂತ ಮನೋಹರವಾಗಿದೆ. ಹಾಗೂ ಇದ್ರ ಮೇಲೆ ಹಾಲು ಅಥವಾ ಇತರೆ ಯಾವುದೇ ಪದಾರ್ಥಗಳ ನೈವೇದ್ಯ ಮಾಡಿದ್ರೂ ಕೂಡ ಆ ಪದಾರ್ಥ ಕೊಳೆಯಾಗೋದಿಲ್ಲ. ಅಂದ್ರೆ ಅದನ್ನ ಭಕ್ತರು ಯಾವುದೇ ಹಿಂಜರಿಕೆ ಇಲ್ಲದೆ ಸೇವಿಸಬಹುದು. ಆ ರೀತಿ ಅದನ್ನ ರಚಿಸಲಾಗಿದೆ. ಇದು ಇನ್ಮುಂದೆ ಸದಾ ಗರ್ಭಗುಡಿಯಲ್ಲಿ ನಿತ್ಯ ಪೂಜೆಗೆ ಒಳಗಾಗುತ್ತೆ. ಇನ್ನುಳಿದಂತೆ ಸಾಲಿಗ್ರಾಮದಲ್ಲಿ ರಚಿಸಲಾದಂತ 12 ಮೂರ್ತಿಗಳನ್ನ ಆಲಯದ ಬೇರೆ ಸ್ಥಳಗಳಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. 1949ರಿಂದನೂ ಕೂಡ ಹಿಂದೂಗಳು ಇಲ್ಲಿ ಪೂಜಿಸ್ತಾ ಬಂದಂತ ಇನ್ನೊಂದು ಸಣ್ಣ ವಿಗ್ರಹವನ್ನು ಕೂಡ ಉತ್ಸವಕ್ಕಾಗಿ ಬಳಸಲಾಗುತ್ತೆ. ಇನ್ನು ರಾಮನ ವಿಗ್ರಹವನ್ನ ಯಾಕೆ ಬಾಲರಾಮ ಅನ್ನುವ ಬದಲು ರಾಮಲಲ್ಲಾ ಅಂತ ಕರೆಯಲಾಗುತ್ತೆ ಅಂತ ಹಲವರಲ್ಲಿ ಗೊಂದಲ ಇದೆ. ವೀಕ್ಷಕರೇ, ರಾಮಲಲ್ಲಾ ಹಾಗೂ ಬಾಲರಾಮ ಇವೆರಡೂ ಕೂಡ ಒಂದೇ ಅರ್ಥ ಸೂಚಿಸುವಂತ 2 ಪದಗಳು. ಬಾಲರಾಮ ಅನ್ನುವ ಬದಲು ರಾಮಲಲ್ಲಾ ಅಂತ ಅದನ್ನ ಕರೆಯುವಂತ ಉದ್ದೇಶ ಏನು ಅಂದ್ರೆ, ಕವಿ ತುಳಸಿದಾಸರವರು ಬರೆದಿರುವಂತ ರಾಮಚರಿತ ಮಾಸನ ಕೃತಿಯಲ್ಲಿ ಅವರು ರಾಮನ ಬಗ್ಗೆ ಹೇಳ್ತಾ ಆತನನ್ನ ರಾಮಲಲ್ಲಾ ಅಂತ ಮೊದಲ ಬಾರಿಗೆ ಅದರಲ್ಲಿ ಕರೆದಿದ್ದಾರೆ. ಅಯೋಧ್ಯೆಯ ಸುತ್ತಮುತ್ತ ಸಣ್ಣ ಮಕ್ಕಳನ್ನ ಮೊದಲಿಂದನೂ ಕೂಡ ಇಲ್ಲಿವರೆಗೂ ಲಲ್ಲಾ ಅಂತ ಕರೆಯುವಂತ ಪರಂಪರೆ ಇದೆ. ಹೀಗಾಗಿ ರಾಮಲಲ್ಲಾ ಎಂಬ ಪದ ಇಲ್ಲಿ ಜನಪ್ರಿಯ ಆಗಿದೆ. ಇನ್ನು ಬಾಲರಾಮನನ್ನ ಯಾಕಾಗಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂದ್ರೆ, ಇದು ರಾಮ ಜನಿಸಿದಂತ ಸ್ಥಳ. ಆತನು ಕೂಡ ಎಲ್ಲರ ಹಾಗೆ ಸಣ್ಣ ಮಗುವಾಗಿನೇ ಇಲ್ಲಿ ಜನಿಸಿದ್ದು. ಹಾಗೂ ಮೊದಲಿಂದನೂ ಕೂಡ ಇಲ್ಲಿ ಬಾಲರಾಮನನ್ನೇ ಜನ ಆರಾಧಿಸ್ತಿದ್ರು.
ಮೊನ್ನೆ ಈ ಮಹೋತ್ಸವಕ್ಕೆ ನೇಪಾಳ್, ಶ್ರೀಲಂಕಾ ಹಾಗೂ UAE ಸೇರಿದಂತೆ ಮುಂತಾದ ಕಡೆಗಳಿಂದಲೂ ಕೂಡ ಭಾರಿ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಸೇರಿದ್ರು. ವಿಶ್ವಾದ್ಯಂತ ಇವತ್ತು ರಾಮನ ಆರಾಧಕರು ಅನೇಕ ಕಡೆ ಇದ್ದಾರೆ. ಸೀತೆಗೆ ಸಂಬಂಧಪಟ್ಟಂತ ಅನೇಕ ವಸ್ತುಗಳನ್ನ ನೇಪಾಳದಿಂದಲೂ ಹಾಗೂ ರಾಮನಿಗೆ ಸಂಬಂಧಪಟ್ಟಂತ ಅನೇಕ ವಸ್ತುಗಳನ್ನ ತಯಾರಿಸಿ ಭಕ್ತಾದಿಗಳು ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಇಷ್ಟು ಸಂಖ್ಯೆಯ ಅಕ್ಷತೆಗೆ ಬಳಸುವಂತ ಅಕ್ಕಿ ಎಲ್ಲಿಂದ ಬಂದಿದೆ ಹಾಗೂ ಎಲ್ಲಿ ಸೇರುತ್ತೆ ಅಂತ ಕೇಳಿದ್ರೆ ಜನವರಿ 24ರಿಂದ ಇಲ್ಲಿ ಭಕ್ತರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿದ್ದಾರೆ. ಇದೆಲ್ಲ ರಾಮ ಭಕ್ತರಿಂದ ಸಂಗ್ರಹವಾದಂತ ಅಕ್ಕಿ. ಇದನ್ನ ಇಲ್ಲಿಗೆ ಬರಲಾಗದಂತ ಎಷ್ಟೋ ಭಕ್ತರಿಗೆ ಕಳುಹಿಸಿಕೊಡಲಾಗುತ್ತೆ, ಬರೋರ್ಗೂ ಕೂಡ ನೀಡಲಾಗುತ್ತೆ. ಭಕ್ತರು ಕಾಣಿಕೆ ರೂಪದಲ್ಲಿ ಕೊಟ್ಟಂತ ಎಷ್ಟೋ ಪುಟ್ಟ ರಾಮನ ವಿಗ್ರಹಗಳನ್ನು ಕೂಡ ಆಲಯದ ಕೆಲವು ಕಡೆ ಸೂಕ್ತ ಸ್ಥಳದಲ್ಲಿ ಅಳವಡಿಸಲಾಗಿದೆ. ಇನ್ನು ಮೊನ್ನೆ ಈ ಭವ್ಯ ಮಹೋತ್ಸವಕ್ಕೆ ಪ್ರಧಾನಿ ಮೋದಿ, ರಾಷ್ಟ್ರಪತಿ ಹಾಗೂ UPಯ CM ಯೋಗಿಯವರಿಂದ ಹಿಡಿದು ಎಷ್ಟೋ ಜನ ರಾಜಕೀಯ ನೇತಾರರು, ಗಣ್ಯರು, ಸೆಲೆಬ್ರಿಟಿಗಳು, ಸಿನಿ ತಾರೆಯರು, ಮಠಮಾನ್ಯಗಳ ಪೀಠಾಧ್ಯಕ್ಷರು, ಸಾಧು ಸಂತರು, ಕ್ರೀಡಾಪಟುಗಳು, ಕಲಾವಿದರು ಇವರಲ್ಲದೆ ಇನ್ನೂ ಅನೇಕ ಜನ ಗಣ್ಯರು ಹಾಗೂ ಲಕ್ಷಾಂತರ ಸಂಖ್ಯೆಯಲ್ಲಿ ಜನಸಾಮಾನ್ಯರು ಸೇರಿದ್ರು. ಸೆರೆಮನೆಯಲ್ಲಿರುವಂಥ ಖೈದಿಗಳಿಗೂ ಕೂಡ UPಯಲ್ಲಿ ಈ ಭವ್ಯ ಮಹೋತ್ಸವವನ್ನು ಕಣ್ತುಂಬ ನೋಡುವಂಥ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇನ್ನು ಇಲ್ಲಿ ತಯಾರು ಮಾಡುವಂಥ ಪ್ರಸಾದದ ಬಗ್ಗೆ ಹೇಳುವುದಾದರೆ ತಿರುಪತಿಯಲ್ಲಿ ಲಡ್ಡು ಹಾಗೂ ಇತರ ದೇಗುಲಗಳಲ್ಲಿ ಹೇಗೆ ವಿವಿಧ ಬಗೆಯ ಸಿಹಿ ಖಾದ್ಯಗಳನ್ನ ತಯಾರಿಸಿ ಪ್ರಸಾದವಾಗಿ ಕೊಡ್ತಾರೋ ಅದೇ ರೀತಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಏಲಕ್ಕಿಯ ಸಣ್ಣ ಸಣ್ಣ ಸಿಹಿ ಉಂಡೆಗಳನ್ನ ರಚಿಸಿ ಪ್ರಸಾದದ ರೂಪದಲ್ಲಿ ಕೊಡಲಾಗುತ್ತೆ. ಈ ರೀತಿಯ ಪ್ರಸಾದ ದೇಶದ ಅನೇಕ ದೇವಸ್ಥಾನಗಳಲ್ಲಿ ದೊರೆತರೂ ಕೂಡ ವಿಶೇಷವಾಗಿ ಇಲ್ಲಿ ಇದು ತುಂಬಾ ರುಚಿಯಾಗಿರುತ್ತೆ. ಇನ್ನು ಇಲ್ಲಿಗೆ ಬರೋರಿಗೆ ಆಹಾರವನ್ನ ಅಯೋಧ್ಯೆ ಹಾಗೂ ಲಕ್ನೋದಲ್ಲಿಯೇ ತಯಾರು ಮಾಡಿ 50 ಬಗೆಗೂ ಹೆಚ್ಚು ಖಾದ್ಯಗಳನ್ನ ಭಕ್ತಾದಿಗಳಿಗೆ ಕೊಡಲಾಗುತ್ತೆ. ಈ ಮಹೋತ್ಸವಕ್ಕೆ ಜನ ಸಲೀಸಾಗಿ ಬರಲಿ ಅಂತ UPಯ ಸರ್ಕಾರ ಜನರಿಗೆ ಸಕಲ ವಿಧದ ಸೌಕರ್ಯಗಳನ್ನು ಕೂಡ ಕಲ್ಪಿಸಿದೆ. ರಸ್ತೆ ನಿರ್ಮಾಣ, ಹೈವೇ ಎಕ್ಸ್ಪ್ರೆಸ್ಗಳ ಚಾಲನೆ, ಹೋಟೆಲ್ ಹಾಗೂ ವಿಶ್ರಾಂತಿ ಸ್ಥಳಗಳ ನಿರ್ಮಾಣ, ಇಡೀ ಅಯೋಧ್ಯೆಯನ್ನೇ ಕಂಗೊಳಿಸುವ ರೀತಿಯಲ್ಲಿ ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಹಾಗೂ ಬರೋರಿಗೆ ಪ್ರಯಾಣಕ್ಕೆ ಬಸ್, ರೈಲು ಹಾಗೂ ವಿಮಾನಗಳ ಸೌಲಭ್ಯ, ಹೀಗೆ ಅದು ಪ್ರತಿಯೊಂದನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿದೆ. ಇನ್ನು ಮೊನ್ನೆ ಈ ಕಾರ್ಯಕ್ರಮ ಯಾವುದೇ ಅಪಾಯ ಉಂಟಾಗದೆ ನಡೀಲಿ ಅಂತ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನ ಮಾಡಿ ಸಾವಿರಾರು ಜನ ಭದ್ರತಾ ಸಿಬ್ಬಂದಿಗಳನ್ನ ಹಾಗೂ CCTV ಕ್ಯಾಮೆರಾಗಳನ್ನು ಕೂಡ ಅಲ್ಲಿ ಅಳವಡಿಸಿದ್ರು. ಇನ್ನು ಕೋವಿಡ್ ಸೋಂಕು ಅಥವಾ ವೈರಸ್ ಹರಡದ ಹಾಗೆ ಇಲ್ಲಿಗೆ ಬರುವಂತ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಿ ಹ್ಯಾಂಡ್ ಸ್ಯಾನಿಟೈಸ್ ಮಾಡಬೇಕು ಅಂತ ಅದು ಕಟ್ಟುನಿಟ್ಟಾದ ರೂಲ್ಸ್ ಅನ್ನ ಮಾಡಿತ್ತು. ಇದನ್ನ ಲೈವ್ ಟೆಲಿಕಾಸ್ಟ್ ಮಾಡಲಿಂತ ದೇಶದ ಹಲವು ವಾಹಿನಿಗಳ ತಂಡಗಳು ಇಲ್ಲಿ ಜಮೆಯಾಗಿದ್ವು ಹಾಗೂ ಇಲ್ಲಿ ನಡೆದಂತ ಎಲ್ಲ ಚಟುವಟಿಕೆಗಳನ್ನು ಕೂಡ ಅವು ಎಲ್ಲ ಕಡೆಯಿಂದನೂ ಕೂಡ ಕವರೇಜ್ ಮಾಡಿದ್ವು. ಇನ್ನು ಇಲ್ಲಿಗೆ ಬರುವಂತ ಯಾರಿಗಾದ್ರೂ ಯಾವುದೇ ವಿಧದ ಮೆಡಿಕಲ್ ಎಮರ್ಜೆನ್ಸಿ ಉಂಟಾಗದೇ ಇರಲಿ ಅಂತ ಅವರಿಗೆ ತಕ್ಷಣ ಸೂಕ್ತ ಚಿಕಿತ್ಸೆ ಸಿಗಲಿ ಅಂತ ಆಂಬ್ಯುಲೆನ್ಸ್ ಹಾಗೂ ಇತರೆ ಮೆಡಿಕಲ್ ಸೌಕರ್ಯಗಳನ್ನು ಕೂಡ UPಯ ಸರ್ಕಾರ ವ್ಯವಸ್ಥೆ ಮಾಡಿತ್ತು. ಇನ್ನು ಈ ಅಪರೂಪದ ಉತ್ಸವಕ್ಕೆ ದೇಶ ವಿದೇಶಗಳಿಂದನೂ ಕೂಡ ಜನ ಬಂದಿದ್ರು. ಎಷ್ಟೋ ಜನ VIPಗಳು ದೂರದ ದೇಶಗಳಿಂದ ಬಂದಿದ್ರು. ಅವ್ರಿಗಾಗಿ ಸೂಕ್ತ ವಿಮಾನಗಳ, ರೈಲುಗಳ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿತ್ತು. ಜನವರಿ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆಯ ಅಂಗವಾಗಿ ದೇಶದ ಎಲ್ಲ ರಾಮ ಗುಡಿಗಳಲ್ಲೂ ಕೂಡ ದೀಪವನ್ನ ಬೆಳಗಿ ರಾಮ ಭಜನೆ, ರಾಮನಾಮ ಸಂಕೀರ್ತನೆ ನಡೆಸಬೇಕು ಅಂತ ಪ್ರಧಾನಿ ಅವರು ಕರೆ ಕೊಟ್ಟಿದ್ರು. ಎಲ್ಲರ ಮನೆಯಲ್ಲೂ ಕೂಡ ದೀಪವನ್ನು ಬೆಳಗಿಸಿ ರಾಮ ಜಪ ಮಾಡಬೇಕು ಅಂತ ಆದೇಶ ಆಗಿತ್ತು. ಅದರಂತೆಯೇ ಅವತ್ತು ದಿನವೆಲ್ಲ ದೇಶಾದ್ಯಂತ ಹಲವು ಕಡೆ ರಾಮನಾಮ ಭಜನೆ ಮೊಳಗಿತ್ತು. ಎಲ್ಲ ಕಡೆ ಅನ್ನ ಸಂತರ್ಪಣೆ ನಡೆದಿತ್ತು. ಎಲ್ಲಿ ನೋಡಿದ್ರೂ ಕೂಡ ರಾಮನಾಮನ ಗೀತೆಗಳದ್ದೇ ಕಾರುಬಾರು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಖುಷಿಯನ್ನ ಕೊಟ್ಟಿದ್ದು ದೇಶದ ಬೀದಿ ಬೀದಿಗಳಲ್ಲೂ ಕೂಡ ಅನ್ನ ಸಂತರ್ಪಣೆ ನಡೆದದ್ದು. ವೀಕ್ಷಕರೇ, ನಿಮ್ಮಲ್ಲಿ ಎಷ್ಟು ಜನ ಈ ಒಂದು ಉತ್ಸವವನ್ನು ಕಣ್ಣಾರೆ ಅಯೋಧ್ಯೆಗೆ ಬಂದು ನೋಡಿದ್ರಿ? ಅಯೋಧ್ಯೆಗೆ ಮೊನ್ನೆ ನಿಮ್ಮಲ್ಲಿ ಯಾರಾದರೂ ಹೋಗಿದ್ರೆ ಅದರ ಅನುಭವವನ್ನು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.